ಅವರಿಬ್ಬರು ಡೇಟಿಂಗ್ ಆಪ್ನಲ್ಲಿ ಪರಿಚಯವಾಗಿದ್ರು. ಚಾಟಿಂಗ್ ಮೂಲಕ ಶುರುವಾದ ಸ್ನೇಹ ಪ್ರೀತಿಗೆ ತಿರುಗಿತ್ತು. ಅದೇ ಪ್ರೀತಿ ನಂಬಿದ ಯುವತಿ ಸದ್ಯ ಬೀದಿಗೆ ಬಿದ್ದಿದ್ದಾಳೆ. ಆನ್ಲೈನ್ ಪ್ರೀತಿ ಬದುಕಿಗೆ ಮಾರಕ. ಆಪ್ ಮೂಲಕ ಸಿಕ್ಕೋ ಲವ್ ಸೆಕ್ಸ್ ಧೋಕಾ. ಇದು ಮಾಡ್ರನ್ ಜಮಾನ ಕಣ್ರಿ. ಇಲ್ಲಿ ಎಲ್ಲವೂ ಆನ್ಲೈನ್ ಮೂಲಕವೇ ನಡೆಯುತ್ತೆ. ಆನ್ಲೈನ್ ನಲ್ಲೇ ಪರಿಚಯವಾಗಿ ಆನ್ಲೈನ್ ನಲ್ಲೇ ಮದುವೆಯೂ ಆಗಿಬಿಡುತ್ತೆ. ಇದನ್ನ ಬಂಡವಾಳ ಮಾಡಿಕೊಂಡ ಕೆಲವರು ಯುವತಿಯರನ್ನ ಬಳಸಿಕೊಳ್ತಾರೆ. ಇದೇ ರೀತಿ ಈವೆಂಟ್ ಮ್ಯಾನೇಜ್ಮೆಂಟ್ ಬಿಸ್ನೆಸ್ ಮಾಡ್ತಿದ್ದವಳು 2ನೇ ಬಾರಿ ಠಾಣೆ ಮೆಟ್ಟಿಲೇರಿದ್ದಾಳೆ. ಹೀಗೆ ಮುಖಕ್ಕೆ ವೇಲ್ ಸುತ್ತಿಕೊಂಡು ನಿಂತಿರೋ ಯುವತಿ ಉತ್ತರಾಖಂಡ್ ಮೂಲದವಳು. ಬೆಂಗಳೂರಿಗೆ ಬಂದು ಬಿಸ್ನೆಸ್ ಮಾಡಿಕೊಂಡು ಬದುಕು ಕಟ್ಟಿಕೊಂಡಿದ್ಲು. ಹೀಗೆ ಡೇಟಿಂಗ್ ಆಪ್ ನಲ್ಲಿ ಪರಿಚಯ ಆದವನೇ ಈ ಮನ್ಮಥ ನಿಹಾಲ್ ಹುಸೇನ್. ಆದ್ರೆ ಮುಂದೆ ನಡೆದಿದ್ದು ಮಾತ್ರ ಎಲ್ಲವೂ ಅಯೋಮಯ. ಯುವತಿಗೆ 2024ರ ಮಾರ್ಚ್ ತಿಂಗಳಲ್ಲಿ ಡೇಟಿಂಗ್ ಆಪ್ ನಲ್ಲಿ ಪರಿಚಯ ಆದವನೇ ಈ ಮನ್ಮಥ ನಿಹಾಲ್ ಹುಸೇನ್. ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡಿಕೊಂಡಿದ್ದ ನಿಹಾಲ್ ಯುವತಿ ಜೊತೆಗೆ ಪರಿಚಯವಾಗಿ ಸಲುಗೆ ಬೆಳೆಸಿಕೊಂಡಿದ್ದ. ಅದೇ ಸಲುಗೆ ಪ್ರೀತಿಗೆ ತಿರುಗಿತ್ತು. ಮದುವೆಯಾಗೋದಾಗಿ ನಂಬಿಸಿದ್ದ ಆಸಾಮಿ ಪಾರ್ಟಿಗೆ ಅಂತ ಹೋಟೆಲ್ಗೆ ಕರೆಸಿಕೊಂಡು ಜ್ಯೂಸ್ ನಲ್ಲಿ ಮದ್ಯಪಾನ ಬೆರೆಸಿಕೊಟ್ಟಿದ್ದ. ಅತ್ಯಾಚಾರ ಮಾಡಿರೋ ಆರೋಪವನ್ನ ಯುವತಿ ಮಾಡಿದ್ದು ಮೇ ತಿಂಗಳಲ್ಲಿ ಅಬಾರ್ಷನ್ ಮಾಡಿಸಿರೋದಾಗಿಯೂ ಊರಿನಲ್ಲಿ ಉಲ್ಲೇಖಿಸಿದ್ದಾಳೆ. ಹೀಗೆ ಕಾಲ ಕಳೀತಾ ಇದ್ದಂತೆ ಯುವತಿ ಮದುವೆ ಅಂದ ಕೂಡಲೇ ನಿಹಾಲ್ ಹುಸೇನ್ ಉರಿದು ಬೀಳ್ತಿದ್ನಂತೆ. ಅಲ್ಲದೆ ಹಲ್ಲೆ ಕೂಡ ಮಾಡಿದ್ನಂತೆ. ರೇಪ್ ಮಾಡ್ಬಿಡ್ತಾನೆ, ಒಂದ್ಸರಿ ಮಾಡ್ತಾನೆ, ಅದಾದ್ಮೇಲೆ ಇನ್ನೊಂದ್ಸರಿ ಬೇಡ ಬೇಡ ಅಂತಂದ್ರು ಹೊಡೆದ್ಬಿಟ್ಟು ಹಿಂಗ್ ಸಿಕ್ಕಿದ್ರೆ ಹಂಗೆ ಹೊಡೆದ್ಬಿಟ್ಟಿದ್ದಾನೆ. ಹುಡುಗಿಗೆ ಕಪಾಳಕ್ಕೆಲ್ಲ ಹೊಡೆದ್ಬಿಟ್ಟು ಮತ್ತೆ ರೇಪ್ ಮಾಡ್ಬಿಟ್ಟು ಅವಳು ಅನ್ಕಾನ್ಶಿಯಸ್ ಆಗೋಗಿದೆ. ಅಬಾರ್ಷನ್ ಮಾಡಿಸ್ಲೇಬೇಕು ಅಂತಾನೆ. ಇಲ್ಲ ನನಗೆ ಅಬಾರ್ಷನ್ ಮಾಡಿಸೋದೆಲ್ಲ ಇಷ್ಟ ಇಲ್ಲ, ನಿಮ್ಮ ಅಮ್ಮನ ನಾನು ನಿಮ್ಮ ಅಪ್ಪ ಅಮ್ಮವ್ರಿಗೆ ನಾನೇ ಕನ್ವಿನ್ಸ್ ಮಾಡ್ತೀನಿ ಅಂತ ಹೇಳ್ತಾರೆ. ಇನ್ನು ತನಿಖೆಗೆ ಇಳಿದ ಮಡಿವಾಳ ಪೊಲೀಸರಿಗೆ ಶಾಕಿಂಗ್ ಸಂಗತಿಯೊಂದು ಗೊತ್ತಾಯಿತು. 2023ರಲ್ಲಿ ಇದೇ ಯುವತಿ ಬೇರೊಬ್ಬ ಯುವಕನ ಮೇಲೆ ವಂಚನೆ ಆರೋಪದ ದೂರು ನೀಡಿದ್ಲು. ಈಗ ಮತ್ತೊಬ್ಬ ಯುವಕನ ಮೇಲೆ ಇಂಥದ್ದೇ ಆರೋಪ ಮಾಡಿದ್ದು ಪೊಲೀಸರಿಗೂ ಅನುಮಾನ ಮೂಡಿಸಿದೆ. ಹೀಗಾಗಿ ಯಾರದು ತಪ್ಪು ಅನ್ನೋದು ತನಿಖೆಯಲ್ಲಿ ಹೊರಬರಬೇಕಿದೆ. ಮಾದೇಶ್ ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಅವರಿಬ್ಬರು ಡೇಟಿಂಗ್ ಆಪ್ನಲ್ಲಿ ಪರಿಚಯವಾಗಿದ್ರು. ಚಾಟಿಂಗ್ ಮೂಲಕ ಶುರುವಾದ ಸ್ನೇಹ ಪ್ರೀತಿಗೆ ತಿರುಗಿತ್ತು. ಅದೇ ಪ್ರೀತಿ ನಂಬಿದ ಯುವತಿ ಸದ್ಯ ಬೀದಿಗೆ ಬಿದ್ದಿದ್ದಾಳೆ. ಆನ್ಲೈನ್ ಪ್ರೀತಿ ಬದುಕಿಗೆ ಮಾರಕ. ಆಪ್ ಮೂಲಕ ಸಿಕ್ಕೋ ಲವ್ ಸೆಕ್ಸ್ ಧೋಕಾ. ಇದು ಮಾಡ್ರನ್ ಜಮಾನ ಕಣ್ರಿ. ಇಲ್ಲಿ ಎಲ್ಲವೂ ಆನ್ಲೈನ್ ಮೂಲಕವೇ ನಡೆಯುತ್ತೆ. ಆನ್ಲೈನ್ ನಲ್ಲೇ ಪರಿಚಯವಾಗಿ ಆನ್ಲೈನ್ ನಲ್ಲೇ ಮದುವೆಯೂ ಆಗಿಬಿಡುತ್ತೆ. ಇದನ್ನ ಬಂಡವಾಳ ಮಾಡಿಕೊಂಡ ಕೆಲವರು ಯುವತಿಯರನ್ನ ಬಳಸಿಕೊಳ್ತಾರೆ. ಇದೇ ರೀತಿ ಈವೆಂಟ್ ಮ್ಯಾನೇಜ್ಮೆಂಟ್ ಬಿಸ್ನೆಸ್ ಮಾಡ್ತಿದ್ದವಳು 2ನೇ ಬಾರಿ ಠಾಣೆ ಮೆಟ್ಟಿಲೇರಿದ್ದಾಳೆ. ಹೀಗೆ ಮುಖಕ್ಕೆ ವೇಲ್ ಸುತ್ತಿಕೊಂಡು ನಿಂತಿರೋ ಯುವತಿ ಉತ್ತರಾಖಂಡ್ ಮೂಲದವಳು. ಬೆಂಗಳೂರಿಗೆ ಬಂದು ಬಿಸ್ನೆಸ್ ಮಾಡಿಕೊಂಡು ಬದುಕು ಕಟ್ಟಿಕೊಂಡಿದ್ಲು. ಹೀಗೆ ಡೇಟಿಂಗ್ ಆಪ್ ನಲ್ಲಿ ಪರಿಚಯ ಆದವನೇ ಈ ಮನ್ಮಥ ನಿಹಾಲ್ ಹುಸೇನ್. ಆದ್ರೆ ಮುಂದೆ ನಡೆದಿದ್ದು ಮಾತ್ರ ಎಲ್ಲವೂ ಅಯೋಮಯ. ಯುವತಿಗೆ 2024ರ ಮಾರ್ಚ್ ತಿಂಗಳಲ್ಲಿ ಡೇಟಿಂಗ್ ಆಪ್ ನಲ್ಲಿ ಪರಿಚಯ ಆದವನೇ ಈ ಮನ್ಮಥ ನಿಹಾಲ್ ಹುಸೇನ್. ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡಿಕೊಂಡಿದ್ದ ನಿಹಾಲ್ ಯುವತಿ ಜೊತೆಗೆ ಪರಿಚಯವಾಗಿ ಸಲುಗೆ ಬೆಳೆಸಿಕೊಂಡಿದ್ದ. ಅದೇ ಸಲುಗೆ ಪ್ರೀತಿಗೆ ತಿರುಗಿತ್ತು. ಮದುವೆಯಾಗೋದಾಗಿ ನಂಬಿಸಿದ್ದ ಆಸಾಮಿ ಪಾರ್ಟಿಗೆ ಅಂತ ಹೋಟೆಲ್ಗೆ ಕರೆಸಿಕೊಂಡು ಜ್ಯೂಸ್ ನಲ್ಲಿ ಮದ್ಯಪಾನ ಬೆರೆಸಿಕೊಟ್ಟಿದ್ದ. ಅತ್ಯಾಚಾರ ಮಾಡಿರೋ ಆರೋಪವನ್ನ ಯುವತಿ ಮಾಡಿದ್ದು ಮೇ ತಿಂಗಳಲ್ಲಿ ಅಬಾರ್ಷನ್ ಮಾಡಿಸಿರೋದಾಗಿಯೂ ಊರಿನಲ್ಲಿ ಉಲ್ಲೇಖಿಸಿದ್ದಾಳೆ. ಹೀಗೆ ಕಾಲ ಕಳೀತಾ ಇದ್ದಂತೆ ಯುವತಿ ಮದುವೆ ಅಂದ ಕೂಡಲೇ ನಿಹಾಲ್ ಹುಸೇನ್ ಉರಿದು ಬೀಳ್ತಿದ್ನಂತೆ. ಅಲ್ಲದೆ ಹಲ್ಲೆ ಕೂಡ ಮಾಡಿದ್ನಂತೆ. ರೇಪ್ ಮಾಡ್ಬಿಡ್ತಾನೆ, ಒಂದ್ಸರಿ ಮಾಡ್ತಾನೆ, ಅದಾದ್ಮೇಲೆ ಇನ್ನೊಂದ್ಸರಿ ಬೇಡ ಬೇಡ ಅಂತಂದ್ರು ಹೊಡೆದ್ಬಿಟ್ಟು ಹಿಂಗ್ ಸಿಕ್ಕಿದ್ರೆ ಹಂಗೆ ಹೊಡೆದ್ಬಿಟ್ಟಿದ್ದಾನೆ. ಹುಡುಗಿಗೆ ಕಪಾಳಕ್ಕೆಲ್ಲ ಹೊಡೆದ್ಬಿಟ್ಟು ಮತ್ತೆ ರೇಪ್ ಮಾಡ್ಬಿಟ್ಟು ಅವಳು ಅನ್ಕಾನ್ಶಿಯಸ್ ಆಗೋಗಿದೆ. ಅಬಾರ್ಷನ್ ಮಾಡಿಸ್ಲೇಬೇಕು ಅಂತಾನೆ. ಇಲ್ಲ ನನಗೆ ಅಬಾರ್ಷನ್ ಮಾಡಿಸೋದೆಲ್ಲ ಇಷ್ಟ ಇಲ್ಲ, ನಿಮ್ಮ ಅಮ್ಮನ ನಾನು ನಿಮ್ಮ ಅಪ್ಪ ಅಮ್ಮವ್ರಿಗೆ ನಾನೇ ಕನ್ವಿನ್ಸ್ ಮಾಡ್ತೀನಿ ಅಂತ ಹೇಳ್ತಾರೆ. ಇನ್ನು ತನಿಖೆಗೆ ಇಳಿದ ಮಡಿವಾಳ ಪೊಲೀಸರಿಗೆ ಶಾಕಿಂಗ್ ಸಂಗತಿಯೊಂದು ಗೊತ್ತಾಯಿತು. 2023ರಲ್ಲಿ ಇದೇ ಯುವತಿ ಬೇರೊಬ್ಬ ಯುವಕನ ಮೇಲೆ ವಂಚನೆ ಆರೋಪದ ದೂರು ನೀಡಿದ್ಲು. ಈಗ ಮತ್ತೊಬ್ಬ ಯುವಕನ ಮೇಲೆ ಇಂಥದ್ದೇ ಆರೋಪ ಮಾಡಿದ್ದು ಪೊಲೀಸರಿಗೂ ಅನುಮಾನ ಮೂಡಿಸಿದೆ. ಹೀಗಾಗಿ ಯಾರದು ತಪ್ಪು ಅನ್ನೋದು ತನಿಖೆಯಲ್ಲಿ ಹೊರಬರಬೇಕಿದೆ. ಮಾದೇಶ್ ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.
ಅವರಿಬ್ಬರು ಡೇಟಿಂಗ್ ಆಪ್ನಲ್ಲಿ ಪರಿಚಯವಾಗಿದ್ರು. ಚಾಟಿಂಗ್ ಮೂಲಕ ಶುರುವಾದ ಸ್ನೇಹ ಪ್ರೀತಿಗೆ ತಿರುಗಿತ್ತು. ಅದೇ ಪ್ರೀತಿ ನಂಬಿದ ಯುವತಿ ಸದ್ಯ ಬೀದಿಗೆ ಬಿದ್ದಿದ್ದಾಳೆ. ಆನ್ಲೈನ್ ಪ್ರೀತಿ ಬದುಕಿಗೆ ಮಾರಕ. ಆಪ್ ಮೂಲಕ ಸಿಕ್ಕೋ ಲವ್ ಸೆಕ್ಸ್ ಧೋಕಾ. ಇದು ಮಾಡ್ರನ್ ಜಮಾನ ಕಣ್ರಿ. ಇಲ್ಲಿ ಎಲ್ಲವೂ ಆನ್ಲೈನ್ ಮೂಲಕವೇ ನಡೆಯುತ್ತೆ. ಆನ್ಲೈನ್ ನಲ್ಲೇ ಪರಿಚಯವಾಗಿ ಆನ್ಲೈನ್ ನಲ್ಲೇ ಮದುವೆಯೂ ಆಗಿಬಿಡುತ್ತೆ. ಇದನ್ನ ಬಂಡವಾಳ ಮಾಡಿಕೊಂಡ ಕೆಲವರು ಯುವತಿಯರನ್ನ ಬಳಸಿಕೊಳ್ತಾರೆ. ಇದೇ ರೀತಿ ಈವೆಂಟ್ ಮ್ಯಾನೇಜ್ಮೆಂಟ್ ಬಿಸ್ನೆಸ್ ಮಾಡ್ತಿದ್ದವಳು 2ನೇ ಬಾರಿ ಠಾಣೆ ಮೆಟ್ಟಿಲೇರಿದ್ದಾಳೆ. ಹೀಗೆ ಮುಖಕ್ಕೆ ವೇಲ್ ಸುತ್ತಿಕೊಂಡು ನಿಂತಿರೋ ಯುವತಿ ಉತ್ತರಾಖಂಡ್ ಮೂಲದವಳು. ಬೆಂಗಳೂರಿಗೆ ಬಂದು ಬಿಸ್ನೆಸ್ ಮಾಡಿಕೊಂಡು ಬದುಕು ಕಟ್ಟಿಕೊಂಡಿದ್ಲು. ಹೀಗೆ ಡೇಟಿಂಗ್ ಆಪ್ ನಲ್ಲಿ ಪರಿಚಯ ಆದವನೇ ಈ ಮನ್ಮಥ ನಿಹಾಲ್ ಹುಸೇನ್. ಆದ್ರೆ ಮುಂದೆ ನಡೆದಿದ್ದು ಮಾತ್ರ ಎಲ್ಲವೂ ಅಯೋಮಯ. ಯುವತಿಗೆ 2024 ಮಾರ್ಚ್ ತಿಂಗಳಲ್ಲಿ ಡೇಟಿಂಗ್ ಆಪ್ ನಲ್ಲಿ ಪರಿಚಯ ಆದವನೇ ಈ ಮನ್ಮಥ ನಿಹಾಲ್ ಹುಸೇನ್. ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡಿಕೊಂಡಿದ್ದ ನಿಹಾಲ್ ಯುವತಿ ಜೊತೆಗೆ ಪರಿಚಯವಾಗಿ ಸಲುಗೆ ಬೆಳೆಸಿಕೊಂಡಿದ್ದ. ಅದೇ ಸಲುಗೆ ಪ್ರೀತಿಗೆ ತಿರುಗಿತ್ತು. ಮದುವೆಯಾಗೋದಾಗಿ ನಂಬಿಸಿದ್ದ ಆಸಾಮಿ ಪಾರ್ಟಿಗೆ ಅಂತ ಹೋಟೆಲ್ಗೆ ಕರೆಸಿಕೊಂಡು ಜ್ಯೂಸ್ ನಲ್ಲಿ ಮದ್ಯಪಾನ ಬೆರೆಸಿಕೊಟ್ಟಿದ್ದ. ಅತ್ಯಾಚಾರ ಮಾಡಿರೋ ಆರೋಪವನ್ನ ಯುವತಿ ಮಾಡಿದ್ದು ಮೇ ತಿಂಗಳಲ್ಲಿ ಅಬಾರ್ಷನ್ ಮಾಡಿಸಿರೋದಾಗಿಯೂ ದೂರಿನಲ್ಲಿ ಉಲ್ಲೇಖಿಸಿದ್ದಾಳೆ. ಹೀಗೆ ಕಾಲ ಕಳೀತಾ ಇದ್ದಂತೆ ಯುವತಿ ಮದುವೆ ಅಂದ ಕೂಡಲೇ ನಿಹಾಲ್ ಹುಸೇನ್ ಉರಿದು ಬೀಳ್ತಿದ್ನಂತೆ. ಅಲ್ಲದೆ ಹಲ್ಲೆ ಕೂಡ ಮಾಡಿದ್ನಂತೆ. ರೇಪ್ ಮಾಡ್ಬಿಡ್ತಾನೆ, ಒಂದ್ಸರಿ ಮಾಡ್ತಾನೆ, ಅದಾದ್ಮೇಲೆ ಇನ್ನೊಂದ್ಸರಿ ಬೇಡ ಬೇಡ ಅಂತಂದ್ರು ಹೊಡೆದ್ಬಿಟ್ಟು ಹಿಂಗ್ ಸಿಕ್ಕಿದ್ರೆ ಹಂಗೆ ಹೊಡೆದ್ಬಿಟ್ಟಿದ್ದಾನೆ ಹುಡುಗಿಗೆ. ಕಪಾಳಕ್ಕೆಲ್ಲ ಹೊಡೆದ್ಬಿಟ್ಟು ಮತ್ತೆ ರೇಪ್ ಮಾಡ್ಬಿಟ್ಟು ಅವಳು ಅನ್ಕಾನ್ಶಿಯಸ್ ಆಗೋಗಿದೆ. ಅಬಾರ್ಷನ್ ಮಾಡಿಸ್ಲೇಬೇಕು ಅಂತಾನೆ. ಇಲ್ಲ ನನಗೆ ಅಬಾರ್ಷನ್ ಮಾಡಿಸೋದೆಲ್ಲ ಇಷ್ಟ ಇಲ್ಲ, ನಿಮ್ಮ ಅಮ್ಮನ ನಾನು ನಿಮ್ಮ ಅಪ್ಪ ಅಮ್ಮವ್ರಿಗೆ ನಾನೇ ಕನ್ವಿನ್ಸ್ ಮಾಡ್ತೀನಿ ಅಂತ ಹೇಳ್ತಾರೆ. ಇನ್ನು ತನಿಖೆಗೆ ಇಳಿದ ಮಡಿವಾಳ ಪೊಲೀಸರಿಗೆ ಶಾಕಿಂಗ್ ಸಂಗತಿಯೊಂದು ಗೊತ್ತಾಯಿತು. 2023ರಲ್ಲಿ ಇದೇ ಯುವತಿ ಬೇರೊಬ್ಬ ಯುವಕನ ಮೇಲೆ ವಂಚನೆ ಆರೋಪದ ದೂರು ನೀಡಿದ್ಲು. ಈಗ ಮತ್ತೊಬ್ಬ ಯುವಕನ ಮೇಲೆ ಇಂಥದ್ದೇ ಆರೋಪ ಮಾಡಿದ್ದು ಪೊಲೀಸರಿಗೂ ಅನುಮಾನ ಮೂಡಿಸಿದೆ. ಹೀಗಾಗಿ ಯಾರದು ತಪ್ಪು ಅನ್ನೋದು ತನಿಖೆಯಲ್ಲಿ ಹೊರಬರಬೇಕಿದೆ. ಮಾದೇಶ್ ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. 150 ಸುದ್ದಿ, 120 ಇಂಪ್ಯಾಕ್ಟ್. ಸೂಪರ್ 3 ಇಲ್ಲೇ ಡ್ರಾ, ಇಲ್ಲೇ ಬಹುಮಾನ. ಮಾಧ್ಯಮ ಇತಿಹಾಸದಲ್ಲೇ ಮೊದಲು ಪರಿಹಾರ ಪತ್ರಿಕೋದ್ಯಮ. ಗುರುಲಕ್ಷ್ಮಿನಿಲ್ಲ, ಪಿಂಚಣಿನಿಲ್ಲ, ಇದನ್ನೇ ಮಾಡಕ್ಕಾಗಿಲ್ಲ ಅಂತಂದ್ರೆ ಇನ್ನೇನ್ ಮಾಡ್ತೀರಿ ಬೇರೆ? ಏನ್ ಕಳಿಸಿ ಆ ಸಮಸ್ಯೆಯನ್ನು ಪರಿಹರಿಸಿಕೊಡ್ಲಾಗ್ಬೋದು. ಒಬ್ಬ ಅಜ್ಜಿ ಅವರು ವಿಕಲಚೇತನರು, ಯಾರ ಹತ್ರ ಹೇಳೋದು? ನಿಮ್ ಪ್ರಾಬ್ಲಮ್ ಏನಪ್ಪಾ ಅಂತ ಕೇಳೋದಕ್ಕೆ ಯಾರು ಇಲ್ವಲ್ಲ. ಆಗ ನಾವಿರ್ತೀವಿ. ನಾವಿರೋದೇ ನಿಮ್ಗಾಗಿ. ನಾನು ಇರುವವರೆಗೆ ಅವ್ರು ಇರುವವರೆಗೆ 1000 ರೂಪಾಯಿ ತಿಂಗಳು ಆಗ್ತೀನಿ. ಆದ್ರೆ ಈ ಕೆಲಸ ಇದೆಯಲ್ಲ, ಯಾವತ್ತೂ ಕೂಡ ಶಾಶ್ವತವಾಗಿ ನಮಗೊಂದು ಒಳ್ಳೆ ನೆನಪನ್ನ ಕೊಡುತ್ತೆ, ನಮ್ಮನ್ನ ಕಾಪಾಡುತ್ತೆ. 24 ಗಂಟೆಯಲ್ಲಿ ಅವರ ಬದುಕು ಬದಲಾಗಿ ಹೋಯಿತು. ನಾವು ರಿಪಬ್ಲಿಕ್ ಕನ್ನಡ, ನೇಷನ್ ಫಸ್ಟ್. ಸಮಾಜ ನಮಗೆ ಬಹಳ ಮುಖ್ಯವಾಗಿರುತ್ತೆ. ನಾವು ಆ ಜಾತಿ ಈ ಜಾತಿ ಅಂತ ನೋಡೋದಿಲ್ಲ. ಸಮಾಜದ ಕಟ್ಟ ಕಡೆ ವ್ಯಕ್ತಿ ಯಾರಿರ್ತಾನೆ, ಅದು ಯಾವುದೇ ಜಾತಿಯವನಾಗಿರ್ಬೋದು, ಯಾರ ಕಷ್ಟದಲ್ಲಿದ್ದಾನೆ ಅವನ ಪರವಾಗಿ ಕನ್ನಡಕ್ಕೆ ಧನ್ಯವಾದ. ನಾವು 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ಧ್ವನಿ.